ಸ್ನೇಹಿತರೆ, ಇವತ್ತು ನಾವು ಜಾರ್ ಆ್ಯಪ್ನಲ್ಲಿ ಯಾವ ರೀತಿ ಗೋಲ್ಡನ್ನು ಸೇಲ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ನಾವು ಡಿಜಿಟಲ್ ಗೋಲ್ಡ್ನಲ್ಲಿ ನಾವು ಜಾರ್ ಆ್ಯಪ್ನ ಒಂದು ಡಿಜಿಟಲ್ ಗೋಲ್ಡ್ನಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಿದರೆ ಅದನ್ನು ಯಾವ ರೀತಿ ಸೆಲ್ ಮಾಡಬಹುದು ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಜಾರ್ ಆ್ಯಪ್ನ ಒಂದು ಡಿಜಿಟಲ್ ಗೋಲ್ಡ್ನಲ್ಲಿ ನಾವು ಇನ್ವೆಸ್ಟ್ ಮಾಡಿರುವಂಥ ಗೋಲ್ಡನ್ನು ಸೇಲ್ ಮಾಡಿಬಿಟ್ಟು ನಾವು ಬ್ಯಾಂಕ್ ಅಕೌಂಟ್ಗೆ ನಮ್ಮ ಹಣವನ್ನು ಪಡ್ಕೋಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಇಲ್ಲಿ ನೋಡಿ, ಜಾರ್ ಆ್ಯಪ್ನ ನಾನು ಓಪನ್ ಮಾಡಿಬಿಟ್ಟು ಅಲ್ಲಿ ಕೆಲವೊಂದಿಷ್ಟು ಗೋಲ್ಡಲ್ಲಿ ನನ್ನ ಒಂದು ವ್ಯಾಲೆಟ್ನಲ್ಲಿ ಉಳಿದಿರುವಂಥದ್ದು ಅದನ್ನು ವಿಡ್ರಾ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ಇಲ್ಲಿ ನೋಡ್ಬೋದು 44 ರೂಪಾಯಿ ಇದೆ ಸ್ನೇಹಿತರೆ. ಇಲ್ಲಿ ಈ ರೀತಿ ಎಲ್ಲ ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಇರುತ್ತೆ. ವಿಡ್ರಾ ಆಪ್ಷನ್ಸ್ ಕೂಡ ಇಲ್ಲಿ ಮೇಲ್ಗಡೆನೇ ಇರುತ್ತೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಈ ಒಂದು ವಿಡ್ರಾ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ 3 ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಮೇಲ್ಗಡೆ ಬ್ಯಾಂಕ್ ಅಕೌಂಟ್ ಅಂತ ಮೇಲ್ಗಡೆ ಇದೆ, ಮಧ್ಯದಲ್ಲಿ 24 ಕ್ಯಾರೆಟ್ ಗೋಲ್ಡ್ ಕಾಯಿನ್ಸ್ ಅಂತ ಇದೆ, ಕೆಳಗಡೆ ಜ್ಯುವೆಲರಿ ಅಂತ ಇದೆ, ಮೇಲ್ಗಡೆ ವಿಡ್ರಾ ಸೇವಿಂಗ್ಸ್ ಇನ್ ಗೋಲ್ಡ್ ಸೇವಿಂಗ್ಸ್ ಇನ್ ಬ್ಯಾಂಕ್ ಅಕೌಂಟ್ ಅಂತ ಏನಿದೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ವಿಡ್ರಾ ಸೇವಿಂಗ್ಸ್ ಇನ್ ಬ್ಯಾಂಕ್ ಅಕೌಂಟ್ ಅಂತ ಇಲ್ಲಿ ನೋಡ್ಬೋದು. ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಎಷ್ಟು ವಿಡ್ರಾ ಮಾಡೋದಕ್ಕೆ ಎಷ್ಟು ಅವೈಲೇಬಲ್ ಇದೆ ಅಂತ ತೋರಿಸುತ್ತೆ ಸ್ನೇಹಿತರೆ. ಇಲ್ಲೆಲ್ಲ GST ಎಲ್ಲ ಸ್ವಲ್ಪ ಕಟ್ ಆಗಿಬಿಟ್ಟು ಪ್ರೊಸೆಸಿಂಗ್ ಫೀ ಎಲ್ಲ ಮೈನಸ್ ಆಗುತ್ತೆ. ಆಗಿಬಿಟ್ಟು ಇಲ್ಲಿ ಅಮೌಂಟನ್ನು ನಾವು ಹಾಕಬೇಕಾಗುತ್ತೆ. ಎಷ್ಟು ಅಮೌಂಟನ್ನು ವಿಡ್ರಾ ಮಾಡ್ತಾ ಇದ್ದೀವಿ, ನಾವು ಸಂಪೂರ್ಣ ಅಂತ ಅಮೌಂಟನ್ನು ಹಾಕ್ತೀನಿ. ಎಷ್ಟು ಅಮೌಂಟ್ ಅವೈಲೇಬಲ್ ಇದೆ, ಎಷ್ಟು ಸಂಪೂರ್ಣ ಅಂತ ಅಮೌಂಟನ್ನು ಈ ರೀತಿ ಎಂಟರ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಏನು ತೋರಿಸ್ತಾ ಇದೆ ಅಷ್ಟು ಅಮೌಂಟ್ ಮಾತ್ರ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಸ್ನೇಹಿತರೆ. ನಂತರದಲ್ಲಿ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಒಂದು ಬಟನ್ ಇರುತ್ತೆ, ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು ಈ ರೀತಿ ಒಂದು ಪೇಜಲ್ಲಿ ಬರುತ್ತೆ. ನಂತರದಲ್ಲಿ ಇಲ್ಲಿ ಕೆಳಗಡೆ ವಿಡ್ರಾ ನೌ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ವಿಡ್ರಾ ನೌ ಅಂತ ನಾವು ವಿಡ್ರಾ ನೌ ಅಂತ ಇಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು ಯಾವ ಒಂದು ಅಕೌಂಟ್ಗೆ ವಿಡ್ರಾ ಮಾಡ್ತೀರಾ ಅಂತ ಹೇಳ್ತಾ ಇದೆ. ನಾನು ಇಲ್ಲಿ UPI ID ಆಲ್ರೆಡಿ ಸೇವ್ ಮಾಡಿ ಇಟ್ಟಿದ್ದೀನಿ. ಅದೇ UPI ID ನಾನು ವಿಡ್ರಾ ತಗೋತೀನಿ. ಇಲ್ಲಾಂದರೆ ಕೆಳಗಡೆ ಆ್ಯಡ್ ನ್ಯೂ UPI ID ಅಂತ ಕ್ಲಿಕ್ ಮಾಡಿಬಿಟ್ಟು ಹೊಸ UPI ID ಕೂಡ ನೀವು ಆ್ಯಡ್ ಮಾಡ್ಕೋಬಹುದು. UPI ID ನೋಡ್ಬೋದು. ನಾನು ಕನ್ಫರ್ಮ್ ಮಾಡ್ತೀನಿ. ಇಷ್ಟು ಅಮೌಂಟ್ ಇಲ್ಲಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬರ್ತಾ ಇದೆ. ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಮತ್ತೊಂದು ಬಾರಿ ಈ ರೀತಿ ಪ್ರೊಸೀಡ್ ಅಂತ ಕೇಳುತ್ತೆ. ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇದೆ, ಎಷ್ಟು ಅಮೌಂಟ್ ಇಲ್ಲಿ ಬರುತ್ತೆ ಅಂತ. ಎಸ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ 10 ರಿಂದ 15 ಸೆಕೆಂಡ್ ಒಳಗಡೆ ನಮ್ಮ ಅಕೌಂಟ್ಗೆ ಹಣ ಅನ್ನೋದು ಬಂದುಬಿಟ್ಟು ಕ್ರೆಡಿಟ್ ಆಗುತ್ತೆ. ಈ ರೀತಿ ನಾವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ವಿ ಆರ್ ಟ್ರಾನ್ಸ್ಫರಿಂಗ್ ಸೇವಿಂಗ್ಸ್ ಟು ಯುವರ್ ಬ್ಯಾಂಕ್ ಅಂತ ಬರ್ತಾ ಇದೆ. ನೋಡ್ಬೋದು ಇಲ್ಲಿ ಸಕ್ಸಸ್ ಆಯಿತು. ಆದ ತಕ್ಷಣದಲ್ಲಿ ನಮ್ಮ ಅಕೌಂಟ್ ಅನ್ನೋದು ನಮ್ಮ ಬ್ಯಾಂಕಿಗೆ ಬಂದಿರುತ್ತೆ, ನಾವು ನೋಡ್ಕೋಬಹುದು. ಇಲ್ಲಿ ಮೆಸೇಜ್ ಕೂಡ ಬರುತ್ತೆ ಸ್ನೇಹಿತರೆ. ಇಲ್ಲಿ ಸದ್ಯಕ್ಕೆ ನೋಡ್ಬೋದು ಯುವರ್ ವಿಡ್ರಾಲ್ RS 38 ರೂಪೀಸ್ ಸಕ್ಸಸ್ಫುಲ್ ಅಂತ ಬಂತು. ಈ ರೀತಿ ನಾವು ಗೋಲ್ಡ್ ಸೇವಿಂಗ್ಸ್ ಜಾರ್ ಆ್ಯಪ್ನ ಒಂದು ಗೋಲ್ಡ್ ಸೇವಿಂಗ್ಸ್ನ ಸೇಲ್ ಮಾಡಿಬಿಟ್ಟು ವಿಡ್ರಾ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.